ಯೆಶಾಯ ಪ್ರವಾದನೆ ಗ್ರಂಥ ಅದರ 9ನೇ ಅಧ್ಯಾಯ ಅದರ 6ನೇ ವಾಕ್ಯವನ್ನು ಹೇಳಲ್ಪಟ್ಟಂಥ ಹೆಸರುಗಳು. ಮೊದಲನೇದು ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬವು ಅವನ ಹೆಸರು. ಸಾಕು. ಅದರಲ್ಲಿ ಮೊದಲನೇ ಹೆಸರು ಅದ್ಭುತ. ಇಂಗ್ಲಿಷಲ್ಲಿ ಆ ಒಂದು ಇದು ಮಾತ್ರ ಓದ್ಬಿಡಿ, ವಂಡರ್ಫುಲ್. ವಂಡರ್ಫುಲ್ ಅಂದ್ರೆ ಅದ್ಭುತ. ಕನ್ನಡದಲ್ಲಿ ಅದ್ಭುತ ಸ್ವರೂಪನು. ವಂಡರ್ಫುಲ್ ಅಂದ್ರೆ ಅದ್ಭುತ. ಯಾವಾಗಂತಾರೆ ಹಂಗೆ? ವಾವ್. ಇಂಗ್ಲಿಷ್ ಅವರು ವಾವ್ ವಂಡರ್ಫುಲ್, ಅದ್ಭುತ. ಯಾವಾಗಂತಾರೆ ಹಂಗೆ? ಅದ್ಭುತಗಳನ್ನ ನೋಡುವಾಗ ಅಂತಾರೆ 2026 ಅದ್ಭುತಗಳನ್ನು ನೋಡುವ ವರ್ಷ. ವಾವ್, ಹಲ್ಲೆಲೂಯ. ಅದ್ಭುತ ನಡೆಯುವಂಥ ಕಾರ್ಯಗಳು, ನೆರವೇರುವಂಥ ಕಾರ್ಯಗಳು, ಅದ್ಭುತ ಅದ್ಭುತ. ನಮ್ಮ ದೇವರಿಗೊಂದು ಹೆಸರು ಅದ್ಭುತ ಸ್ವರೂಪನು. ಇಂಗ್ಲಿಷಲ್ಲಿ ವಂಡರ್ಫುಲ್, ಅದ್ಭುತ. ನಮ್ಮ ದೇವರೇ ಅದ್ಭುತ. ಇದನ್ನು ಸಾಧಾರಣವಾಗಿ ಅದ್ಭುತಗಳನ್ನು ಮಾಡುವ ದೇವರು. ನೀವು ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆವರೆಗೂ ಸತ್ಯವೇದ ಓದೋರು ಗೊತ್ತು. ಅದನ್ನೇನು ಅದ್ಭುತ ಮಾಡೋದಕ್ಕೆ ಕಷ್ಟ ಎಲ್ಲ ಪಡೋದಿಲ್ಲ, ಕಷ್ಟ ಎಲ್ಲ ಎಲ್ಲೂ ಪಟ್ಟಿಲ್ಲ, ಸರ್ಕಸ್ ಎಲ್ಲ ಎಲ್ಲೂ ಮಾಡಲಿಲ್ಲ. ಸುಮ್ಮನೆ ಸಾಧಾರಣವಾಗಿ ಅದ್ಭುತಗಳನ್ನ ನೆರವೇರಿಸಿದ ದೇವರು. 2025ವರೆಗೂ ಹೇಗೋ ಗೊತ್ತಿಲ್ಲ, 26 ಸಭೆಯ ಕುಟುಂಬಗಳಲ್ಲಿ ಅದ್ಭುತಗಳನ್ನು ವಾವ್ ವಂಡರ್ಫುಲ್ ಅಂತಾರೆ ಇಂಗ್ಲಿಷರು. ಇಂಗ್ಲಿಷ್ ಭಾಷೆ ಗೊತ್ತಿರೋರೆಲ್ಲ ವಂಡರ್ಫುಲ್, ಅದ್ಭುತ ಅದ್ಭುತ. ಅದ್ಭುತ ಸ್ವರೂಪನಿಗೇನು ಕೆಲಸ? ಅದ್ಭುತ ಮಾಡೋದೇ ಕೆಲಸ. ಸಾಧಾರಣವಾಗಿ ಯೇಸು ಸ್ವಾಮಿ ಒಂದು ಮದುವೆ ಮನೇಲಿ ಹೋಗಿ ನಿಂತಿದ್ದಾರೆ. ಮದುವೆ ಮನೆಯಲ್ಲಿ ಔತಣ ನಡೀತಿದೆ. ಓಕೆ, ದ್ರಾಕ್ಷಾರಸ ಎಲ್ಲ ಸಿದ್ಧ ಮಾಡಿಟ್ಟಿದ್ರು. ಎಲ್ಲರೂ ಕುಡಿದು ಸಂತೋಷವಾಗೇನೆ ಇದ್ದಾರೆ. ಆ ಮನೇಲಿ ಸಂತೋಷ ಇದೆ. ತಕ್ಷಣ ದ್ರಾಕ್ಷಾರಸ ಖಾಲಿ ಆಗ್ಬಿಡ್ತು. ಮರಿಯಳು ಯೇಸು ಸ್ವಾಮಿ ಹತ್ರ ಓಡಿ ಬರ್ತದೆ. ಮರಿಯಳಿಗೆ ಮಾತ್ರ ಗೊತ್ತು ಯೇಸು ಸ್ವಾಮಿ ಅದ್ಭುತಗಳನ್ನು ಮಾಡುವುದಕ್ಕಾಗಿಯೇ ಪರಲೋಕ ಬಿಟ್ಟು ಭೂಲೋಕಕ್ಕೆ ಬಂದಿದ್ದ. ಮರಿಯಳಿಗೆ ಗೊತ್ತು, ನಮಗೆ ಗೊತ್ತಿರಬೇಕು ನಮ್ಮ ದೇವರು ಯಾರು, ಅದ್ಭುತಗಳನ್ನು ಮಾಡುವ ದೇವರು. ಮರಿಯಳಿಗೆ ಗೊತ್ತಿತ್ತು. ಆ ಮದುವೆ ಮನೇಲಿ ಎಲ್ಲರಿಗೂ ಗೊತ್ತಿತ್ತೋ ಗೊತ್ತಿಲ್ಲ, ಆದ್ರೆ ಎಲ್ಲರೂ ಬರಲಿಲ್ಲ. ಮರಿಯಳು ಮಾತ್ರ ಓಡಿ ಬಂದ್ಬಿಟ್ಲು ಯೇಸು ಹತ್ರ. ಬಂದ್ಬಿಟ್ಟು ದ್ರಾಕ್ಷಾರಸ ತೀರೋಯ್ತು. ಯೇಸು ಮರಿಯಳಿಗೆ ಹೇಳ್ತಾಳೆ, ನನ್ನ ಸಮಯ ಇನ್ನೂ ಬಂದಿಲ್ಲ. ಓಕೆ, ಮರಿಯಳು ಅಲ್ಲಿರೋ ಆಳುಗಳಿಗೆ ಅಪ್ಪ ಏನು ಹೇಳ್ತಾರೋ ಅದನ್ನು ಮಾಡ್ಬಿಡಿ. ಯೇಸು ಅಲ್ಲಿರೋ ಒಂದಿಬ್ಬರನ್ನ ಕರೆದ್ಬಿಟ್ಟು ನೀರು ತಂದು ಈ ಬಾನೆಗಳಲ್ಲಿ ತುಂಬಿ, ಅಷ್ಟೇ. ಏನು ತಂದು? ನೀರು ತಂದು. ಯೇಸು ಆ ನೀರನ್ನ ಸುಮ್ಮನೆ ಪ್ರಾರ್ಥನೆ ಮಾಡಿ ತಗೊಂಡೋಗಿ ಕೊಡಿ. ಅಷ್ಟೇ ಮಾಡಿದ್ದೆ ಯೇಸು, ಅಷ್ಟೇ ಮಾಡಿದ್ದೆ. ನಿಮ್ಗೆ ಅರ್ಥ ಆಗಲಿಲ್ಲ. ಇವಾಗ ಅದನ್ನು ತಗೊಂಡೋಗಿ ಕೊಟ್ರೆ ಕುಡಿಯೋರಿಗೆಲ್ಲ ಒಂದೇ ಸಂತೋಷ. ಮೊದಲಿಗಿಂತೂ ಇವಾಗ ಕೊಡೋದ್ರ ಅದ್ಭುತ ಸ್ವರೂಪನು, ಅದ್ಭುತಗಳನ್ನು ಮಾಡುವ ದೇವರು. 2020 ನಿಮಗೆ ಕಹಿಯಾಗಿದ್ದಿರ್ಬೋದು, ಆದರೆ 2026 ಸಭೆ ನಂಬಿ ನಿಮ್ಮ ಕುಟುಂಬಗಳಲ್ಲಿ ಯೇಸು ನೀವು ಕಹಿಯನ್ನು ತೆಗೆದು ಸಂತೋಷವನ್ನುಂಟು ಮಾಡಿ, ವಾವ್ ಹೆಂಗ್ ಬಂತು ಅದ್ಭುತ ಸ್ವರೂಪನು. ನೀವು ಹೇಳ್ಬೇಕು, ನಿಮ್ಮ ಬಾಯಿಗಳಲ್ಲಿ ಹೇಳ್ಬೇಕು, ಎದ್ದು ನಿಂತು ಹೇಳ್ಬೋದು, ಕುಣಿದಾಡಿ ಹೇಳ್ಬೋದು, ಅದ್ಭುತ ಸ್ವರೂಪನು. ನೀನ್ ಹೇಳ್ಬೇಕು 2026 ಅದ್ಭುತ ಸ್ವರೂಪನು, ಅದ್ಭುತಗಳನ್ನು ಮಾಡುವ ದೇವರು, ಹಲ್ಲೆಲೂಯ. ನೋಡಿ, ಅಲ್ಲಿ 6 ಹೆಸರುಗಳಿದೆ. ಮೊದಲನೇ ಹೆಸರು ಅದ್ಭುತ ಸ್ವರೂಪನು. ಏನಂತೆ ಮೊದಲನೇ ಹೆಸರು? ಅದ್ಭುತ ಸ್ವರೂಪ, ವಂಡರ್ಫುಲ್, ಅದ್ಭುತ. ಯೇಸುನೇ ಅದ್ಭುತ. ಆತನ ಜನನ ಅದ್ಭುತ, ಆತನ ಮರಣ ಅದ್ಭುತ, ಆತನ ಪುನರುತ್ಥಾನ ಅದ್ಭುತ. ಜನನೇ ಅದ್ಭುತ. ಹಲ್ಲೆಲೂಯ. ಆತನ ಮರಣ ಅದ್ಭುತ, ಆತನ ಪುನರುತ್ಥಾನನೇ ಅದ್ಭುತ. ಆತನು ಮಾಡಿದ ಅದ್ಭುತಗಳನ್ನ ನೀವು ವಿವರಿಸೋದಕ್ಕೇನೆ ಆಯುಷ್ಕಾಲ ಸಾಕಾಗೋದಿಲ್ಲ. 2026 ಅದ್ಭುತಗಳನ್ನು ನೋಡುವ. ನೀವು ಹೇಳುವಾಗಲೇ ನಂಬಿಕೆ ನಿಮ್ಮೊಳಗಡೆಯಿಂದ ರಿಲೀಸ್ ಆಗಬೇಕು. ಆಶೀರ್ವಾದಗಳು ನಿಮ್ಮಿಂದ ರಿಲೀಸ್ ಆಗಬೇಕು. ಹಳೆ ವರ್ಷ ದುಃಖ ಐತೇನೋ ಗೊತ್ತಿಲ್ಲ,
ಹೊಸ ಅದ್ಭುತಗಳನ್ನು ಮಾಡುವ ದೇವರು. ಹಲ್ಲೆಲೂಯ. ನಿಜವಾಗಲೂ ಇದು ದೇವರ ಮಾತು. ನಾವೇನು ಸುಮ್ಮನೆ ತಂದು ಕೊಡೋದಿಲ್ಲ. ಇದು ನಡಿಬೇಕಂದ್ರೆ ಹಳೆ ವರ್ಷದಲ್ಲಿ ಸಂದೇಶ ಕೇಳಿದ್ರಲ್ಲ, ನಿಮ್ಮ ತೀರ್ಮಾನಗಳು, ನಿಮ್ಮ ಯೋಚನೆಗಳು ಎಲ್ಲ ಬದಲಾಗಬೇಕು. ನೂತನ ಸ್ವಭಾವನ ಧರಿಸ್ಕೊಳ್ಬೇಕು. ಕರ್ತನ ಕೃಪೆಯನ್ನು ಪ್ರತಿ ದಿವಸ ಹೊಂದಬೇಕು. ಕರ್ತನ ಅಭಿಷೇಕನ ಪ್ರತಿ ದಿವಸ ಹೊಂದಬೇಕು. ಸುಮ್ಮನೆ ಅದ್ಭುತಗಳು ನಡೆಯೋದಿಲ್ಲ. ಕರ್ತನ ಕೃಪೆನ ಪ್ರತಿನಿತ್ಯ ದೇವರ ಸನ್ನಿಧಾನದಲ್ಲಿ ಹೋಗಿ ಕೂರಬೇಕು. ವಾರದಲ್ಲಿ 1 ದಿವಸ 2 ದಿವಸ 3 ದಿವಸ ದೇವರ ಪಾದದಲ್ಲಿ ಉಪವಾಸ ಮಾಡಿ ಕೂರಬೇಕು. ದೇವ್ರ ಸನ್ನಿಧಾನದಲ್ಲಿ ಹೇಳಿದೆಯಪ್ಪ ಅಂದ್ಕೊಂಡು ಕುತ್ಕೊಂಡ್ಬಿಡಬಾರ್ದು. ಅದ್ಭುತ ನೋಡ್ಬೇಕಪ್ಪ, ನನ್ನ ಮನೆಯಲ್ಲಿ ನೋಡ್ಬೇಕಪ್ಪ, ನನ್ನ ಜನರಲ್ಲಿ ನೋಡ್ಬೇಕಪ್ಪ, ಇದುವರೆಗೂ ನಡೆಯದೇ ಇರುವ ರಕ್ಷಣೆಗಳು ಯೇಸುವಿನ ನಾಮದಲ್ಲಿ ನನ್ನ ಕಣ್ಣುಗಳು ನೋಡ್ಬೇಕಪ್ಪ. ನೀನು ಅದ್ಭುತನ ಮಾತಾಡ್ರೆ, ನೀನು ಅದ್ಭುತ ಮಾಡಪ್ಪ, ನೀನು ಅದ್ಭುತನ ನೆರವೇರಿಸಪ್ಪ. ಅದ್ಭುತ ನನ್ನ ಕಣ್ಣುಗಳು ನೋಡ್ಬೇಕಪ್ಪ, ಅದ್ಭುತ ನನ್ನ ಕಿವಿಗಳು ಕೇಳಬೇಕಪ್ಪ. ನೀವು ಹೇಳ್ಬೇಕು. ಇವತ್ತು ಕೈ ತಟ್ಬಿಟ್ಟು ನಾಳೆ ಹೋಗ್ಬಿಟ್ಟು ಭಾನುವಾರ ಸುಮ್ಮನೆ ಬಂದ್ಬಿಡಬಾರ್ದು. ಇವತ್ತು ಸಭೆಗೆ ಹೋಗ್ತಾ ಇದ್ದೀನಿ ಸಪ್ಪ, ಅದ್ಭುತಗಳು ನೋಡಬೇಕು. ಸತ್ತವ ಕಾರ್ಯಗಳು ನನ್ನ ಮುಂದೆ ಜೀವವುಳ್ಳ ಯೇಸುವಿನ ನಾಮದಲ್ಲಿ 2026 365 ದಿವಸ ಹೊಸ ಕಾರ್ಯಗಳನ್ನ ನೋಡ್ತಾನೆ ಇರಬೇಕು. ಹೊಸ ಕಾರ್ಯಗಳು ನೆರವೇರ್ತಾನೆ ಇರಬೇಕು. ಅಡ್ಜಸ್ಟ್ಮೆಂಟ್ ಇರಲೇಬಾರ್ದು. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಲೇಬಾರ್ದು. ಯೇಸು ವಾಗ್ದಾನ ಮಾಡಿದ್ರೆ ಅದು ನೆರವೇರಿಸೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಅದು ನೆರವೇರಬೇಕಾದ್ರೆ ನಿನ್ನಲ್ಲಿ ಜೀವ ಚಲಿಸಬೇಕು, ನಿನ್ನೊಳಗಡೆ ಶಕ್ತಿ ಚಲಿಸಬೇಕು. ಪಕ್ಕದಲ್ಲಿರೋರ್ನ ಕೈ ತಟ್ಟಿ ಹೇಳು, ನಿನ್ನೊಳಗಡೆ ಶಕ್ತಿ. ಏಯ್ ಸಭೆಯೇ, ನಿನ್ನಲ್ಲಿ ಶಕ್ತಿ ಚಲಿಸಬೇಕು ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ. ಅದ್ಭುತ ಸ್ವರೂಪ. ಇಷ್ಟನ ನಿಮ್ಮ ಶಬ್ದ? ಅದ್ಭುತ ಸ್ವರೂಪನು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಕಂಟಗೆ ಆರಾಧನೆ ಮಾಡು. ನಂಬುವೆವು ಏಸಪ್ಪ. ಕಂಟಗೆ ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬುವೆವು ಏಸಪ್ಪ, ನಿಮ್ಮನ್ನೇ ನಂಬಿರುವೆವು. ಹೇಳು ನಿನ್ನಂತೆ ಯಾರು ಇಲ್ಲಪ್ಪ ಯೇಸುವೇ, ನಿಮ್ಮನ್ನೇ ನಂಬಿರುವೆವು. ಆ ರಾಗ ಶಬ್ದ ನಿಮ್ಮ ಬಾಯಿಗಳಲ್ಲಿ ಬರಲಿ. ನೀವೇ ಏನಾದರೂ ಮಾಡಬೇಕು ಎಂದು ಎದುರು ನೋಡುತ್ತಾ ಕಾಯುತ್ತಾ ಇರುವೆವು. ನೀವೇ ಏನಾದರೂ ಮಾಡಬೇಕು ಎಂದು ಎದುರು ನೋಡುತ್ತಾ ಕಾಯುತ್ತಾ ಇರುವೆವು. ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು, ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ಯೇಸುವೇ, 2026 ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ಅದ್ಭುತ ಮಾಡಪ್ಪ. ಮಾಡೋದ್ರಲ್ಲೇ ಒಂದು ಸಂತೋಷ ಬರಲಿ. ನಿಮ್ಮನ್ನೇ ನಂಬಿರುವೆವು ಯೇಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಬಾರಿಸೋರೊಂದಿಗೆ ಕೈತಟ್ಟಿ ಚಪ್ಪಾಳೆ ಶಬ್ದ. ನಂಬುವೆವು ಏಸಪ್ಪ. ಹೇಳು, ನಿನ್ನನ್ನೇ ನಂಬಿರುವೆವು. ಓಹೋ, ನಿಮ್ಮಂತೆ ಯಾರು ಇಲ್ಲಪ್ಪ. ಹೇಳು, ಯೇಸುವನ್ನು ನೋಡಿ ಹೇಳು, ನಿನ್ನನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ. ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿಂದಕ್ಕೆ ನೆರಳಲ್ಲಿ ಬಂದು ನಿಲ್ಲೆವು. ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿಂದಕ್ಕೆ ನೆರಳಲ್ಲಿ ಬಂದು ನಿಲ್ವೆವು. ನಿಶ್ಚಯವೇ ಮಾಡುವೆ ಎಂದು ನಂಬಿ, ನಿಶ್ಚಯ ನೀ
ದೃಷ್ಟಿಸುತ್ತ ಇರು, ನಿನ್ನ ಕರವನ್ನೇ ದೃಷ್ಟಿಸುತ್ತ. ಚಪ್ಪಾಳೆ ಶಬ್ದ ಸಂತೋಷವಾಗಿ ಗಂಡಸರ ಭಾಗದಲ್ಲಿ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದೇ ನಿಮ್ಮನ್ನೇ ನಂಬುವೆವು ಯೇಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದೇ ನಿಮ್ಮನ್ನೇ ನಂಬುವೆವು ಯೇಸಪ್ಪ, ನಿಮ್ಮನ್ನೇ ನಂಬಿರುವೆವು. ಸಭೆಯಾಗಿ ಎಲ್ಲರೂ ಸೇರಿ 2026 ಕರ್ತನೇ, ನಾವು ಸಭೆಯಲ್ಲಿ ಅದ್ಭುತಗಳನ್ನು ನೋಡಲಿ. ನಮ್ಮ ಮನೆಗಳಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ಮಕ್ಕಳ ಜೀವನದಲ್ಲಿ, ನಮ್ಮ ವ್ಯಾಪಾರಗಳಲ್ಲಿ, ನಮ್ಮ ಕೆಲಸಗಳಲ್ಲಿ, ನಾವು ಮಾಡುವ ಸೇವೆಗಳಲ್ಲಿ ಯೇಸುವೇ ನಾವು ಅದ್ಭುತಗಳನ್ನು ನೋಡಲಿ. ಆ ನಂಬಿಕೆಯಿಂದ ಆರಾಧನೆ ಮಾಡಿ, ನಂಬಿಕೆಯಿಂದ ಆರಾಧನೆ ಮಾಡಿ. 2026 ನಾವು ಅದ್ಭುತಗಳನ್ನು ನೋಡಲಿ. ನಮ್ಮ ಕಣ್ಣುಗಳು ಮಾಡಪ್ಪ ನಮ್ಮ ಜೀವಿತದೇ ನಿಮ್ಮನ್ನೇ ನಂಬುವೆವು ಯೇಸಪ್ಪ. ಕೊನೆಯದಾಗೆಲ್ಲರೂ ನಂಬಿರುವೆವು. ಆಹಾ, ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ. ಕೈಗಳನ್ನು ತಟ್ಟು ಅಂತ ಹೇಳ್ಬಾರ್ದು. ತಲೆಗಳ ಮೇಲೆ ಹೊಸದಾಗಿ ಕೈಗಳನ್ನು ತಟ್ಟಿ ಆ ಸಂತೋಷ ನಿಮ್ಮ ಮಧ್ಯದಲ್ಲಿ ಬಿಡುಗಡೆಯಾಗಲಿ. ಕೂತ್ಕೊಳ್ಳೋಣ, ಕೂತ್ಕೊಳ್ಳೋಣ. ಈ ಹಾಡು ಆಡೋದಕ್ಕೂ ಚೆನ್ನಾಗಿದೆ, ಕೇಳೋದಕ್ಕೂ ಚೆನ್ನಾಗಿದೆ. ಆಮೇಲೆ ಅಲ್ಲೆಲ್ಲೂ ಶಬ್ದ ಬರ್ತಲ್ಲ. 2 ಸಾಲಲ್ಲಿ ಇರೋ ಯೌವನಸ್ಥರಲ್ಲಿ ಆ ಸಂತೋಷ ಬರಲಿ. ಅಲ್ಲೆಲ್ಲೂಯ್ಯ. ಈ ಹಾಡು ಬರೆದವರು ಸಾಕ್ಷಿನ ನೀವು ಹೋಗ್ಬಿಟ್ಟು ಸ್ಯಾಮ್ ಡೇವಿಡ್ ಏನೋ ಇರಬೇಕು ಅವ್ರ ಹೆಸರು. ಸ್ಯಾಮ್ ಡೇವಿಡ್ ವಿಟ್ನೆಸ್ ಅಂತ ಹೊಡೆದ್ರೆ ತಮಿಳಲ್ಲಿ ಬರುತ್ತೆ. ಅವರು ಸೇವಕರ ಮಗ. ಹಾಡು ಬಂದಿದ್ದಕ್ಕೆ ಆ ಸಾಕ್ಷಿ ನೆನಪು ಬರ್ತಿದೆ. ಮುಂದೆ ಹೋಗೋಣ, ಸಮಯ ಇದೆ. ಅವರು ಒಂದು ದೊಡ್ಡ ಸೇವಕರು ಮಗ. ಆ ಸಭೆಯಲ್ಲೇ ಬೆಳೆದ ಒಂದು ಹೆಣ್ಣು ಮಗಳನ್ನ ಅವ್ರ ತಂದೆ ತಾಯಿಗಳು ಗುರುತಿಸಿ ಅವ್ರ ಮಗನಿಗೆ 2 ಕುಟುಂಬಗಳು ಸೇರಿ ಮದುವೆ ಮಾಡ್ತಾರೆ. ಮದುವೆ ಮಾಡಿದ್ಮೇಲೆ ಅವರಿಗೆ ಹೆಚ್ಚು ಕಡಿಮೆ 6 ವರ್ಷ. ಸಾಕ್ಷಿ ನಾನು ಕೇಳಿದ್ದೀನಿ, ತುಂಬ ದಿವಸ ಆಗಿದೆ. ಸ್ವಲ್ಪ ಏನು ನೆನಪು ಬರುತ್ತೋ ಚೂರು ಹೇಳ್ತೀನಿ, ಕೇಳ್ಕೊಳ್ಳಿ. ಹೋಗಿ ಸ್ಯಾಮ್ ಡೇವಿಡ್ ವಿಟ್ನೆಸ್ ಅಂತ ಹೊಡೀರಿ, ಬಂದ್ಬಿಡುತ್ತೆ ತಮಿಳಲ್ಲಿ. ಅವ್ರಿಗೆ ಹೆಚ್ಚು ಕಡಿಮೆ 6 ವರ್ಷ ಮಕ್ಕಳಾಗಲಿಲ್ಲ. ಸೇವಕರ ಮಗ. ಡಾಕ್ಟ್ರು ಡಿಕ್ಲೇರ್ ಮಾಡಿಬಿಟ್ರು, ಗಂಡನಿಗೂ ಹೆಂಡತಿಗೆ ಇಬ್ಬರಿಗೂ ಮಕ್ಕಳಾಗೋದಿಲ್ಲ ಅಂತ. ಹೆಂಗಿರುತ್ತೆ ಯೋಚನೆ ಮಾಡಿ ನೋಡಿ. ಯಾರಿಗಾದ್ರೂ ಒಬ್ರಿಗೆ ಹೇಳಿದ್ರು ಪರವಾಗಿಲ್ಲ, ಇಬ್ಬರಿಗೂ ಹೇಳ್ಬಿಟ್ರು ಇಬ್ಬರಿಗೂ ಮಕ್ಕಳಾಗೋದಿಲ್ಲ ಅಂತ. ಆದರೆ ಇವ್ರ ನಂಬಿಕೆ ಬಿಡಲಿಲ್ಲ. ದೇವರ ಮೇಲೆ ಇವ್ರಿಗೆ ನಂಬಿಕೆ ಇತ್ತು. ಅಂಥ ಸಮಯದಲ್ಲೇ ಇಂಥ ಹಾಡುಗಳೆಲ್ಲ ಅಂಥ ಸಮಯದಲ್ಲೇ ಬರೋದು. ಕೆಲವು ಸರಿ ದೇವರು ಇಂಥ ಹಾಡುಗಳು, ಇಂಥ ಸಾಕ್ಷಿಗಳು ನಮ್ಮಿಂದ ಹೊರಗಡೆ ಬರೋದಕ್ಕೆ ಕೆಲವೆಲ್ಲ ಲೇಟ್ ಮಾಡ್ತಾರೆ. ಸೋತೋಗ್ಬಾರ್ದು, ನಂಬಿಕೆ ಬಿಟ್ಬಿಡ್ಬಾರ್ದು. ಆರಂಭದಲ್ಲೇ ಮಗು ಕೊಟ್ಬಿಟ್ಟಿದ್ರೆ ಈ ಹಾಡು ಬರ್ತಿರ್ಲಿಲ್ಲ, ಅದ್ಭುತ ಮಾಡಪ್ಪ ಅಂತ. ಸ್ವಲ್ಪ ಲೇಟ್ ಮಾಡಿದ್ದಕ್ಕೆ ಡಾಕ್ಟರ್ಗಳೆಲ್ಲ ಕೈ ಬಿಟ್ಬಿಟ್ರಪ್ಪ, ನೀನು ಅದ್ಭುತ ಸ್ವರೂಪನು, ನೀನು ನಮ್ಮ ಜೀವನದಲ್ಲಿ ಅದ್ಭುತ ಮಾಡಪ್ಪ, ನಿನ್ನನ್ನೇ ನಂಬಿರುವೆವು. ಸಪೋರ್ಟ್ ಮಾಡಬೇಕು ನನಗೆ ಸ್ವಲ್ಪ. ನಿನ್ನನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ಇವಾಗ ಅನೇಕರ ಜೀವನನ ಬದಲಾಯಿಸುತ್ತೆ ಈ ಹಾಡು. ಅಲ್ಲೆಲ್ಲೂಯ್ಯ. ಇವಾಗ ಹೋಗಿ ನೋಡಿ, ಅವ್ರ ತೊಡೆ ಮೇಲೆ 2 ಒಳ್ಳೆ ಮಕ್ಕಳಿದೆ. ಲೇಟ್ 6 ವರ್ಷನೇ, ಆದರೆ ಇವತ್ತು ಅವ್ರ ಸಾಕ್ಷಿ, ಅವರ ಅನುಭವಗಳು ಇವತ್ತು ಅನೇಕರ ಜೀವನನ ಬದಲಾಯಿಸುತ್ತೆ. ಲೇಟ್ ಆಗಿದ್ರೆ ಸೋತೋಗ್ಬೇಡಿ, ನಂಬಿಕೆ ಬಿಟ್ಬಿಡ್ಬೇಡಿ. ಆಮೇಲೆ ಅಲ್ಲೆಲ್ಲೂ ಏನೂ ಅಲ್ಲ, ನೀವು ಸುಮ್ಮನೆ ಇದ್ದೀರಿ. ಅಲ್ಲೆಲ್ಲೂಯ್ಯ. ನೀವು ಹಿಂಗೆ ಆಡಿ, ಅದ್ಭುತ ಮಾಡಪ್ಪ, ಮನೆ ಇಲ್ಲ ಮನೆ ಕೊಡಪ್ಪ, ಏನೇನು ಕೊರತೆ ಇದೆ ಅದೆಲ್ಲ ಹೇಳಿ ಆಡಿ ಅದ್ಭುತ ಮಾಡಪ್ಪ. 2026 ಅದ್ಭುತ. ಅಯ್ಯೋ ಮಾತಾಡಲ್ಲ ಈ ಮಕ್ಕಳು. ಅದ್ಭುತ ಮಾಡಪ್ಪ, ನಿನ್ನನ್ನೇ ನಂಬಿದ್ದೇವಪ್ಪ.
ನಿನ್ನಂತೆ ಯಾರು ಇಲ್ಲಪ್ಪ. ಯಾರು ಇಲ್ಲಪ್ಪ. ಯಾರು ಇಲ್ರಿ? ಅದ್ಭುತ ಸ್ವರೂಪನ ಆತನೊಬ್ಬನೇ ಜಗತ್ತಿನಲ್ಲಿ. ಇನ್ನೆಲ್ಲ ಡೂಪ್ಲಿಕೇಟ್, ಒರಿಜಿನಲ್ ಯೇಸು. ನಾನು ಇನ್ನೂ ಸಂದೇಶದೊಳಗಡೆ ಹೋಗಲಿಲ್ಲ, ನೀವು ಇಲ್ಲಿ ಏನೋ ಒಂಥರ ಇದ್ದಾರೆ ಈ ಜನ. ಅಲ್ಲೆಲ್ಲೂಯ್ಯ. ಅವಾಗ ಬಂದಿರೋ ಹಾಡುಗಳೇ ಇವೆಲ್ಲ. ಸುಮ್ಮನೆ ಬರಲ್ಲ ಹಾಡುಗಳೆಲ್ಲ, ಸಾಕ್ಷಿಗಳೆಲ್ಲ ಸುಮ್ಮನೆ ಬರಲ್ಲ. ಹೋಗ್ಬೇಕು, ಸ್ವಲ್ಪ ಪೇಯ್ನ್ ಆಗಬೇಕು, ನೋವು ಆಗಬೇಕು. ನಮಗೆಲ್ಲ ಹಂಗೆ ಉದುರ್ಬೇಕು, ಆಕಾಶದಿಂದ ಉದುರೋ ಸಮಯದಲ್ಲಿ. ಆದರೆ ಅನುಭವಗಳಲ್ಲಿ ಹೋಗ್ಬೇಕು, ದುಃಖ ಬರಬೇಕು. ದುಃಖ ಬಂದ್ರೇ ಸಂತೋಷ ಬರೋದು. ಅಲ್ಲೆಲ್ಲೂಯ್ಯ. ಅದರಿಂದ ದುಃಖ ಬಂದಮೇಲೆ ದುಃಖದಲ್ಲೇ ಕೂತ್ಬಿಡ್ಬೇಡಿ. ಹೋಗಿ ಯೇಸು ಪಾದದಲ್ಲಿ. ಡಾಕ್ಟ್ರ್ ಹೇಳ್ತಾರೆ ಆಗಲ್ಲ ಅಂತನ, ಇನ್ಯಾರೋ ಹೇಳ್ತಾರೆ ಇಲ್ಲ ಕೊಡಲ್ಲ ಅಂತನ. ಅವಾಗೇನು ಮಾಡಬೇಕು? ನಮಗಿರೋದು ಒಂದೇ ನಂಬಿಕೆ, ದೇವರ ಪಾದ, ಅದ್ಭುತ ಸ್ವರೂಪನು. ನಿಮ್ಮ ಬಾಯಲ್ಲಿ ಹೇಳ್ಬೇಕು, ಅದ್ಭುತ ಸ್ವರೂಪನು ಅದ್ಭುತಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದ. ನನ್ನ ಜೀವನದಲ್ಲಿ ಅದ್ಭುತ ಕೇಳೋದಕ್ಕೆ ಮುಂಚೆ ನಿಮಗೊಂದು ನಂಬಿಕೆ ಬಂದ್ಬಿಡ್ಬೇಕು. ನನ್ನ ಜೀವನದಲ್ಲಿ ಒಂದು ಅದ್ಭುತ ನಡೆಯೋದಕ್ಕೆ ಹೋಗುತ್ತೆ, ನನ್ನ ಕುಟುಂಬದಲ್ಲಿ ಒಂದು ಅದ್ಭುತ ನಡೆಯೋದಕ್ಕೆ ಹೋಗುತ್ತೆ, ನನ್ನ ಮಕ್ಕಳ ಜೀವನದಲ್ಲಿ ಒಂದು ಅದ್ಭುತ ನಡೆಯೋದಕ್ಕೆ ಹೋಗುತ್ತೆ, ನನ್ನ ವ್ಯಾಪಾರದಲ್ಲಿ ಒಂದು ಅದ್ಭುತ ನಡೆಯೋದಕ್ಕೆ ಹೋಗುತ್ತೆ. ತಡೆಗಳೆಲ್ಲ ಬದಲಾಗಿರುತ್ತೆ ಯೇಸುವಿನ ನಾಮದಲ್ಲಿ. ನಿಮ್ಮ ಜಾಗದಲ್ಲಿ ನಾನು ಇದ್ರೆ ಎದ್ದು ಕೂಡೋದು ದೇವರನ್ನ ಮಹಿಮೆ ಪಡಿಸ್ತಿದ್ದೆ. ಹಲ್ಲೆಲೂಯ, ಹಲ್ಲೆಲೂಯ. ಸತ್ಯವೇದ ಪೂರ್ತಿಯಾಗಿ ನೋಡಿ, ಯೇಸು ಸ್ವಾಮಿ ಅದ್ಭುತ ಮಾಡಿದ್ದಾನೆ. ಹಲ್ಲೆಲೂಯ. ಕೀರ್ತನೆಗಳು 107ನೇ ಕೀರ್ತನೆ. ಅನೇಕ ಸಾರಿ ಕೀರ್ತನೆಗಳು ನಾನು ಓದಿದ್ದೀನಿ, ಆದರೆ ಈ ವಾಕ್ಯಗಳೆಲ್ಲ ಗುರುತಿಸೋದಕ್ಕಾಗಲಿಲ್ಲ, ಮಾರ್ಕ್ ಮಾಡೋದಕ್ಕೂ ಆಗಿರಲಿಲ್ಲ. ಅರೆ ಈ ವರ್ಷ ಸಂದೇಶಕ್ಕೆ ಸುಮ್ಮನೆ ಜಾಸ್ತಿ, ಕಳೆದ ವರ್ಷಗಳೆಲ್ಲ ಉಪವಾಸಗಳೆಲ್ಲ ಕೂರ್ತಿದ್ದೆ. ಈ ವರ್ಷ ಅದೆಲ್ಲ ಏನು ಮಾಡಲಿಲ್ಲ. ಸಾಧಾರಣವಾಗಿ ದೇವರ ಪಾದದಲ್ಲಿ ಕೂತಿದ್ದೆ. ಪರಿಶುದ್ಧಾತ್ಮನು ಈ ಅದ್ಭುತ ಅನ್ನೋದನ್ನು ನನ್ನೊಳಗಡೆ ಪ್ರೇರೇಪಿಸೋದನ್ನು, ನಾನು ಅದ್ಭುತನ ಹುಡುಕುವಾಗ ಈ ವಾಕ್ಯ ನನ್ನ ಕಣ್ಣು ಮುಂದೆ ಬಂದು ನಿಂತು. ಕೀರ್ತನೆ 107, ಅದನ್ನೇ ನಾನು ಆಶೀರ್ವಾದ 107:24ನೇ ವಾಕ್ಯನ ತಂದು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಾವೆಲ್ಲರೂ ಸೇರಿ ಓದೋಣ. ಕೀರ್ತನೆಗಳು 107 ಅವರವರ ಭಾಷೆಗಳಲ್ಲಿ. 24ನೇ ವಾಕ್ಯ. ಯಹೋ ಜೋರ ಓದಿದ್ರೆ ಆ ಶಬ್ದ ನೀವು ಓದೋದ್ರಲ್ಲೇ ಆಶೀರ್ವಾದಗಳು ರಿಲೀಸ್ ಆಗ್ಬೇಕಮ್ಮ. ನೀವು ಓದೋದ್ರಲ್ಲೇ ದೇವರ ಆಶೀರ್ವಾದಗಳು ಬಿಡುಗಡೆ ಆಗಬೇಕು. ಯೆಹೋವನ ಮಹತ್ ಕಾರ್ಯಗಳನ್ನು ಅಗಾಧ ಜಲದಲ್ಲಿ ಆತನ ಅದ್ಭುತಗಳನ್ನು ನೋಡುತ್ತಾರೆ. ಯಾರು? ಒಂದ್ಸಾರಿ ಯಾರು? ಆತನ ಮಕ್ಕಳು, ಆತನ ಹಿಂಬಾಲಕರು. ಆಮೇನ್ ಶಬ್ದ ತುಂಬಾ ನಿಧಾನಕ್ಕೆ ಕೊಡ್ತೇನೆ. ಯೆಹೋವನ ಕೆಲಸಗಳನ್ನು, ಮತ್ತೊಂದು ಬೈಬಲಲ್ಲಿ ಹೀಗೆ ಹೇಳುತ್ತೆ, ಕೆಲಸಗಳನ್ನು ಅಗಾಧ ಜಲದಲ್ಲಿ. ಭೂಮಿ ಮೇಲೆಲ್ಲ ಅಗಾಧ ಜಲ, ಅಗಾಧ ಜಲದಲ್ಲಿ ಇದುವರೆಗೂ ನೋಡಲಿಲ್ಲ. ಸ್ವಲ್ಪ ನಂಬಿಕೆಯಿಂದ ನಿಮ್ಮ ಕಣ್ಣುಗಳನ್ನ ತೆರೀರಿ. ಫಸ್ಟ್ ನಮ್ಮ ದೇವರು ಎಷ್ಟು ದೊಡ್ಡವನು ಅನ್ನೋದನ್ನ ಯಾವಾಗಲೂ ನೀವು ಯೋಚಿಸಿ. ನಮ್ಮ ದೇವರು ಎಷ್ಟು ದೊಡ್ಡವನು ಅದನ್ನು ಕೊಡಿ ಬಂದ ದೇವ ಮಕ್ಕಳಿಗೆ ಹೇಳ್ತಾನೆ, ಅಗಾಧ ಜಲದಲ್ಲಿ ನೀವು ಮುಂದಕ್ಕೆ ಹೋಗೋದೇ ಇಲ್ಲ. ಸಭೆ ಮೈಕ್ಗಳಿಟ್ಕೊಂಡು ಮುಂದಕ್ಕೆ ಹೋಗೋದೇ ಇಲ್ಲ. ಅಗಾಧ ಜಲದಲ್ಲಿ ಆತನ ಓದಿದ್ರೆ ಹೆಂಗ್ ಹೋಗ್ಬೇಕು ಗೊತ್ತಾ? ಆತನ ಅದ್ಭುತಗಳನ್ನು ನೋಡ್ತಾರಂತೆ. ನೋಡ್ಬೇಕು. 2026 ಅಗಾಧ ಜಲ ನೋಡೋದಕ್ಕೆ ಎಷ್ಟು ದೂರ ಆಗುತ್ತೆ? ಅದಕ್ಕಿಂತ ದೂರ. ನೀರಲ್ಲಿ ನಿಂತ್ಕೊಂಡು ಅದ್ರ ಆಳ ಎಷ್ಟು ದೂರಕ್ಕೆ ನೋಡೋದಕ್ಕಾಗುತ್ತೆ? ಮೇಲೆ ನಿಂತ್ಕೊಂಡು ನೀರು ನೋಡಿದ್ರೆ ಅದರ ಒಳಗಡೆ ಎಷ್ಟು ದೂರಕ್ಕೆ ನಮ್ಮ ಕಣ್ಣಲ್ಲಿ ನೋಡೋದಕ್ಕಾಗುತ್ತೆ? ಎಷ್ಟು ಆಗುತ್ತೆ? ಆದರೆ ದೇವರ ವಾಕ್ಯ ಹೇಳ್ತದೆ, ಇಸ್ರಾಯೇಲನ್ನು ನೋಡಿ ಹೇಳುತ್ತಾ ಇದ್ದಾನೆ, ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟ ಇಸ್ರಾಯೇಲನ್ನು ನೋಡಿ ಪರಲೋಕದ ದೇವರು ಹೇಳುತ್ತಾ ಇದ್ದಾನೆ, ಅಗಾಧ ಜಲದಲ್ಲಿ ಆತನ ಅದ್ಭುತಗಳನ್ನು ನೋಡುತ್ತಾರೆ. ಇಸ್ರಾಯೇಲ್ ನೋಡಿದ್ರು. ಕೆಂಪು ಸಮುದ್ರದಲ್ಲಿ ಫರೋನ ಸೇನೆನ ಹಾಕಿ ಮುಳುಗಿಸ್ಬಿಟ್ನು ದೇವರು. ಎಲ್ಲರೂ ಒಂದೇ ದಿವಸ ಫರೋನ ಸೇನೆ ಇಲ್ಲದೆ ಹೋಯ್ತು. ಇಸ್ರಾಯೇಲ್ ನೋಡಿದ್ರು ಅಗಾಧ ಜಲದಲ್ಲಿ, ಅವರ ಕೆಂಪು ಸಮುದ್ರದಲ್ಲಿ ನಡೆದು ಹೋದರು. ನೋಡಿ ಅವರ ಅದ್ಭುತಗಳನ್ನ ನೋಡಿದ್ರು. ಹಲ್ಲೆಲೂಯಾ. ಈ ದಿವಸಗಳಲ್ಲಿ ಕ್ರಿಸ್ತನ ಹಿಂಬಾಲಕರು ನೀನು ನಾನು ನಂಬಿಕೆಯಿಂದ ಕರ್ತನ ಅದ್ಭುತಗಳನ್ನು ಮಾಡುವ ದೇವರು. ಏನಿಲ್ಲವೋ ಕೂಗಿ ಹೇಳಬೇಕು, ಕರ್ತನೆ ಅದ್ಭುತ ನಡೆಯಲಿ,
ಏನು ಕೊರತೆ ಇದೆಯೋ ಕೂಗಿ ಹೇಳಿ, ಯೇಸುವಿನ ನಾಮದಲ್ಲಿ ಅದ್ಭುತಗಳು ನಡೆಯಲಿ. ಪೇಚಾಡಿಕೊಂಡು ಗುಣಗಾಡಿಕೊಂಡು ಇರೋದನ್ನ ಬಿಟ್ಬಿಡು. ದೇವರ ಸನ್ನಿಧಾನದಲ್ಲಿ ಹೋಗಿ, ಏಸಯ್ಯ, ಈ ವಾಗ್ದಾನಗಳನ್ನ ಹಿಡ್ಕೊಂಡು ನನ್ನ ಅಗಾಧ ಜಲದಲ್ಲಿ ಇದುವರೆಗೂ ನೋಡದೇ ಇರುವ ಕಾರ್ಯಗಳು ಕರ್ತನೆ ನನ್ನ ಕಣ್ಣುಗಳು ನೋಡುವಂತೆ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ನೀನು ಕೈತಟ್ಟಿ ಸಂತೋಷಪಡಿ. ನನ್ನ ವ್ಯಾಪಾರದಲ್ಲಿ, ನನ್ನ ವಿದ್ಯಾಭ್ಯಾಸದಲ್ಲಿ, ನನ್ನ ಸೇವೆಯಲ್ಲಿ, ನನ್ನ ಕೆಲಸಗಳಲ್ಲಿ, ನನ್ನ ಮನೆಯಲ್ಲಿ ಕರ್ತನೆ ಯೇಸುವಿನ ನಾಮದಲ್ಲಿ ಅದ್ಭುತಗಳನ್ನ ನೋಡಬೇಕು ದೇವರೇ. ಹಲ್ಲೆಲೂಯಾ. ಮಾತುಗಳು ಬರುತ್ತೆ, ನಂಬಿಕೆನ ಕುಗ್ಗಿಸುವಂಥ ಮಾತುಗಳು ಬರುತ್ತೆ. ನೋಡಿ, ಆ ಗಂಡ ಹೆಂಡತಿ ಈಗ ಡಾಕ್ಟರ್ಗಳು ಹೇಳ್ಬಿಟ್ರು ಮಕ್ಕಳಾಗೋದಿಲ್ಲ. ಹೆಂಗಿರುತ್ತೆ ಆ ಮನೆಯಲ್ಲಿ, ಹೆಂಗಿರುತ್ತೆ ಸಂತೋಷ, ಹೆಂಗೆ ಬರುತ್ತೆ? ಹೋಗಿ ಬಲಿಪೀಠದಲ್ಲಿ ನಿಂತು ಹೆಂಗೆ ದೇವ ಜನರಿಗೆ ನಂಬಿಕೆನ ಹೇಳೋದಕ್ಕಾಗುತ್ತೆ, ಆಶೀರ್ವಾದಗಳನ್ನ ಹೆಂಗೆ ಹೇಳೋದಕ್ಕಾಗುತ್ತೆ? ಅವ್ರಿಗೊಂದು ನಂಬಿಕೆ ಇತ್ತು, ನನ್ನ ದೇವರಿಂದ ಆಗುತ್ತೆ, ನನ್ನ ದೇವರಿಂದ ಆಗುತ್ತೆ, ಅದ್ಭುತಗಳನ್ನು ಮಾಡುವುದಕ್ಕೆ ನನ್ನ ದೇವರಿಗೆ ಆಗುತ್ತೆ. ಎಸ್, ಡಾಕ್ಟರ್ಗಳು ಹೇಳ್ತಾರೆ, ಅನೇಕ ವೇಳೆಗಳಲ್ಲಿ ಹೇಳ್ತಾರೆ, ಮನುಷ್ಯರು ಆಗೋದಿಲ್ಲ. ಆದರೆ ದೇವ ಮಕ್ಕಳು ಗೊತ್ತಿರಬೇಕು, ನನ್ನ ದೇವರು ಅಗಾಧ ಜಲದಲ್ಲಿ ಆತನ ಅದ್ಭುತಗಳನ್ನು ನಾವು ನೋಡುವುದಕ್ಕೆ ಹೋಗುತ್ತೇವೆ. ಇದುವರೆಗೂ ನೋಡದೇ ಇರುವ ಅದ್ಭುತಗಳು, ಇದುವರೆಗೂ ಕಾಣದೇ ಇರುವ ಅದ್ಭುತಗಳು ನನ್ನ ಜೀವನದಲ್ಲಿ ಕರ್ತನು ಮಾಡುತ್ತಾನೆ, ನನ್ನ ಕುಟುಂಬದಲ್ಲಿ ಮಾಡುತ್ತಾನೆ, ನನ್ನ ಮಕ್ಕಳ ಜೀವನದಲ್ಲಿ ಮಾಡುತ್ತಾನೆ. ಎಸ್, ನಾನು ಅದನ್ನು ನೋಡುವುದಕ್ಕೆ ಹೋಗುತ್ತೇನೆ ಯೇಸುವಿನ ನಾಮದಲ್ಲಿ. ಹೇಳ್ಬೇಕು ಯಾವಾಗಲೂ, ಯೇಸುವಿನ ನಾಮದಲ್ಲಿ. ಕರ್ತನೆ, ನೀನು ಅದ್ಭುತ ಸ್ವರೂಪನು, ನೀನು ಅದ್ಭುತಗಳನ್ನು ಮಾಡುವ ದೇವರು. ನನ್ನ ಜೀವನದಲ್ಲಿ ಕರ್ತನೆ ಈ ವರ್ಷ ಅದ್ಭುತಗಳನ್ನು ಮಾಡ್ತೀಯ. ಮದುವೆ ವಯಸ್ಸಿಗೆ ಬಂದವರು ಹೇಳ್ಬೇಕು, ಯೇಸುವಿನ ನಾಮನ ಹಿಡಿದು ಹೇಳ್ಬೇಕು, ಅದ್ಭುತ ನನ್ನ ಜೀವನದಲ್ಲಿ ನಡೆಯುತ್ತೆ. ತಂದೆ ತಾಯಿಗಳು ಹೇಳ್ಬೇಕು, ನನ್ನ ಮಕ್ಕಳ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತೆ. ಆಮೇನ್ ಶಬ್ದ ಬರಲಿಲ್ಲ, ಸಭೆ ಬೇರೆ ತರ ಇದೆ. ಹಲ್ಲೆಲೂಯಾ. ಅಗಾಧ ಜಲದಲ್ಲಿ ಆತನ ಅದ್ಭುತಗಳನ್ನು ನೋಡುತ್ತಾರೆ. ವಿಮೋಚನಾ ಕಾಂಡ 34 10ನೇ ವಾಕ್ಯದಲ್ಲಿ ಮೋಶೆ ತನ್ನ ಜನರನ್ನು ನೋಡಿ ಹೇಳ್ತಾನೆ, ಮೋಶೆಗೆ ದೇವರು ಹೇಳ್ತಾರೆ, ಇದುವರೆಗೂ ಪ್ರಪಂಚದಲ್ಲಿ, ದೇಶದಲ್ಲಿ ಎಲ್ಲೂ ನಡೆಯದೇ ಇರುವಂಥ ಮಹತ್ ಕಾರ್ಯಗಳನ್ನು ನಿನ್ನ ಜನರೆಲ್ಲರೂ ನೋಡುವ ಹಾಗೆ ಕರ್ತನು ಮಾಡುತ್ತಾನೆ, ಕರ್ತನು ನೆರವೇರಿಸುತ್ತಾನೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಬರಲಿಲ್ಲ, ಕೈತಟ್ಟಿ ಸಂತೋಷಪಡಿ, ಕೈತಟ್ಟಿ ದೇವರನ್ನ ಸಂತೋಷಪಡಿ. ಇದಕ್ಕಿಂತ ಸಂತೋಷ ಏನೇನು ಬೇಕು? ಓದೋಣ ವಾಕ್ಯನ 34:10. ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ, ಕೇಳು. ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿಯೂ ನಡೆಯದಂತ ಮಹತ್ ಕಾರ್ಯಗಳನ್ನು ನಿನ್ನ ಜನರು ನೋಡುವಂತೆ ನಡೆಸುವೆನು. ಮಹತ್ ಕಾರ್ಯಗಳು ನೋಡ್ಲಿಲ್ಲ, ಆದ್ರೆ ವಾಗ್ದಾನಗಳು ದೇವರು ಮಾಡಿ. ಯಾವಾಗ ವಾಗ್ದಾನಗಳು ದೇವರು ಮಾಡ್ತಾರೋ ಗೊತ್ತಾ? ಭಯಪಡುವ ಸಮಯದಲ್ಲಿ, ಸೋತು ಹೋಗುವ ಸಮಯದಲ್ಲಿ, ಕುಗ್ಗಿ ಹೋದ ಸಮಯದಲ್ಲಿ, ನಂಬಿಕೆಗಳು ಕಡಿಮೆ ಆಗುವ ಸಮಯದಲ್ಲಿ, ಫರೋಹನ ಸೇನೆಯನ್ನು ನೋಡಿ ಭಯಪಡುವ ಸಮಯದಲ್ಲಿ, ಕರ್ತನ ದೇವ ಮಕ್ಕಳನ್ನು ನೋಡಿ, ನೀವು ಭಯಪಡಬೇಡ್ರಿ, ನಾನು ಇದುವರೆಗೂ ಯಾವ ಜನಾಂಗದಲ್ಲಿಯೂ ನಿಮ್ಮ ಬಾಯಿಗಳು ಮಾತಾಡಬೇಕು. ಇದುವರೆಗೂ ನನಗೆ ಸಪೋರ್ಟೇ ಮಾಡೋದಿಲ್ಲ ಮೈಕ್ಗಳು. ಇದುವರೆಗೂ ಯಾವ ಜನಾಂಗದಲ್ಲಿಯೂ ನಡೆಯದಂತ ಮಹತ್ ಕಾರ್ಯಗಳು ನಿನ್ನ ಜನರೆಲ್ಲರೂ ನೀವು ಹೇಳಬೇಕು. ನನ್ನ ಜನರೆಲ್ಲರೂ, ನನ್ನ ಜಾತಿ ಜನಗಳು ನೋಡುವ ಹಾಗೆ ಕರ್ತ ನನ್ನ ಕುಟುಂಬದಲ್ಲಿ ಮಹತ್ ಕಾರ್ಯಗಳನ್ನು ನೀವು ಹೇಳ್ಬೇಕು. ನನ್ನ ಕುಟುಂಬದಲ್ಲಿ, ನನ್ನ ಜೀವನದಲ್ಲಿ ಮಹತ್ ಕಾರ್ಯಗಳು ನಿಮ್ಮ ಬಾಯಿಂದ ಬರಬೇಕು. ಮಹತ್ ಕಾರ್ಯಗಳು ನಿಮ್ಮ ಬಾಯಿಂದ ಬರಬೇಕು. ಅದ್ಭುತಗಳು 2026 ಕರ್ತನು ಎಲ್ಲರೂ ನೋಡುವ ಹಾಗೆ, ಕೇಳುವ ಹಾಗೆ ಕರ್ತನು ನೆರವೇರಿಸುವುದಕ್ಕೆ ಹೋಗುತ್ತಾನೆ. ಹಲ್ಲೆಲೂಯಾ. ಅದ್ಭುತ ಸ್ವರೂಪನು, ಅದ್ಭುತಗಳನ್ನು ಮಾಡುವ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ವಿಮೋಚನಾ ಕಾಂಡ 1ನೇ ಅಧ್ಯಾಯ ಅದರ 7ನೇ ವಾಕ್ಯ. ವಿಮೋಚನಾ ಕಾಂಡ ಅದರ 1ನೇ ಅಧ್ಯಾಯ 7ನೇ ವಾಕ್ಯ. ಸರಿ, ಅದನ್ನು ಓದೋದಕ್ಕೆ ಮುಂಚೆ ವಿಮೋಚನಾ ಕಾಂಡ 7ನೇ ಅಧ್ಯಾಯ 3ನೇ ವಾಕ್ಯ ಒಂದು ಸಾರಿ ಓದ್ಕೊಳ್ಳೋಣ. 7:3. 7ನೇ ಅಧ್ಯಾಯ 3ನೇ ವಾಕ್ಯ. 7ನೇ ಅಧ್ಯಾಯ 3ನೇ ವಾಕ್ಯ. ನಾನು ಫರೋಹನ ಮನಸ್ಸಿನಲ್ಲಿ ಹಠವನ್ನು ಹುಟ್ಟಿಸಿ ಐಗುಪ್ತ ದೇಶದಲ್ಲಿ ಅನೇಕ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನಡೆಸಿ ನನ್ನ ಶಕ್ತಿಯನ್ನು ತೋರಿಸುವೆನು. ಮೋಶೆಗೆ ದೇವರು ಹೇಳ್ತಾ ಇದ್ದಾರೆ, ಮೋಶೆ ಇವತ್ತು ಸಭೆಯನ್ನು ನೋಡಿ ದೇವರು ಹೇಳ್ತಾ ಇದ್ದಾರೆ,
ಆಗಿರೋದನ್ನು ಮರೆತು ಬಿಡಿ. ಅಪನಂಬಿಕೆನ ಬಿಟ್ಬಿಡಿ. ಏನೋ ವಿರುದ್ಧವಾಗಿ ನಡೆದಿರೋದನ್ನೆಲ್ಲ ಬಿಟ್ಬಿಡಿ. ಮೊದಲು ನಾನು ಮತ್ತೆ ಮತ್ತೆ ಹೇಳ್ತೀನಿ, ನಮ್ಮ ದೇವರು ಎಷ್ಟು ದೊಡ್ಡವನು. ಅದಕ್ಕೆ ಸತ್ಯವೇದ ಓದಿ ಆತನು ಏನೆಲ್ಲ ಅದ್ಭುತಗಳನ್ನು ಮಾಡಿದ್ದಾನೆ, ಆತನಿಗೆ ಏನೆಲ್ಲ ಸಾಧ್ಯ ಧ್ಯಾನಿಸಿ. ಇವತ್ತಿಂದನೇ ನಾಳೆಯಿಂದನೇ ನೀವು ಸತ್ಯವೇದ ಒಂದು ಸಾರಿ 1 ತಿಂಗಳೊಳಗಡೆ ಓದಿ ಮುಗಿಸಿ ಮಾರ್ಕ್ ಮಾಡಿ. ದೇವರು ಹಳೆ ಒಡಂಬಡಿಕೆಯಲ್ಲಿ ಎಂತೆಂಥ ಅದ್ಭುತಗಳು ಮಾಡಿದ್ದಾನೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಎಷ್ಟೆಲ್ಲ ಅದ್ಭುತಗಳು ಮಾಡಿದ್ದಾನೆ. ಪರಿಶುದ್ಧಾತ್ಮನು ಈ ದಿವಸಗಳಲ್ಲಿ ಯಾರೆಲ್ಲ ಜೀವನದಲ್ಲಿ ಅದ್ಭುತಗಳನ್ನು ಮಾಡಿದ್ದಾನೆ, ಅದ್ಭುತಗಳನ್ನು ನೀವು ಕೇಳಿರೋದಾದರೆ ನಿಮಗೊಂದು ನಂಬಿಕೆ ಬರಲಿ. ಆತನು ತನ್ನ ಶಕ್ತಿಯನ್ನು ತೋರಿಸುವ ದೇವರು. ಆತನು ಎಷ್ಟು ದೊಡ್ಡ ದೇವರು, ಆತನು ಎಷ್ಟು ಪರಾಕ್ರಮಶಾಲಿಯಾದ ದೇವರು. ಯಾರ ಮೂಲಕ ತೋರಿಸ್ತಾರೆ? ನಮ್ಮ ಮೂಲಕನೇ ತೋರಿಸೋದು. ನಾವು ಬೇರೆ ಯಾರನ್ನೋ ನೋಡ್ಕೊಂಡಿರ್ತೀವಿ. ನಮ್ಮ ಮೂಲಕ ದೇವರು ದೊಡ್ಡ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ದೇವರು ಎಷ್ಟು ದೊಡ್ಡವನು. ನಾವು ಆರಾಧನೆ ಮಾಡುವ ದೇವರು, ನಾವು ಆರಾಧಿಸುವ ದೇವರು. ಅರ್ಥ ಆಗಲಿ, ನಾವು ಆರಾಧಿಸುವ ದೇವರು ಅನ್ಯ ಜನಗಳಿಗೆ ಗೊತ್ತಾಗಬೇಕು. ಅನ್ಯ ಜನಗಳ ಕಣ್ಣುಗಳು ನೋಡಬೇಕು. ಇಲ್ಲಿ ಫರೋಹನ ನೋಡುವ ಹಾಗೆ, ಫರೋಹನ ಪರಿಹಾರದವರು ನೋಡುವ ಹಾಗೆ ಮೋಶೆಗೆ ದೇವರು ಹೇಳ್ತಾ ಇದ್ದಾರೆ, ಮೋಶೆ ನಾನು ನನ್ನ ಶಕ್ತಿಯನ್ನು ತೋರಿಸುವೆನು. ಯಾರಿಗೆ? ಫರೋಹನಿಗೂ, ಫರೋಹನ ಮನೆತನದವರಿಗೂ, ಫರೋಹನ ಐಗುಪ್ತ ದೇಶದಲ್ಲಿ ಇರುವ ಎಲ್ಲರಿಗೂ ಯೆಹೋವನು ನಾನು ಎಷ್ಟು ದೊಡ್ಡವನು, ನಾನು ಎಷ್ಟು ಪರಾಕ್ರಮಶಾಲಿಯಾದ ದೇವರು. ಯಾರ ಮೂಲಕ ದೇವರು ತೋರಿಸ್ತಾ ಇರೋದು? ನೀವ್ ಹೇಳ್ಬೇಕು, ಮೋಶೆ ಮೂಲಕ. ಹಲ್ಲೆಲೂಯಾ. ಇಲ್ಲಿ ಕೂತಿರುವ ಒಬ್ಬೊಬ್ಬರು ನೋಡಿ ಪರಲೋಕ ದೇವರು ಹೇಳುತ್ತಾನೆ, ನೀವು ಕರ್ತನನ್ನು ನಂಬುವುದಾದರೆ 2026 ನಿಮ್ಮ ಮಧ್ಯದಲ್ಲಿ ನಿಮ್ಮ ಮೂಲಕ ತನ್ನ ಶಕ್ತಿಯನ್ನು ಕರ್ತನು ತೋರಿಸುವ ದೇವರಾಗಿದ್ದಾನೆ. ಕೈಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸೋಣ. ಕೈಗಳನ್ನು ತಟ್ಟಿ ಅನೇಕ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನಡೆಸಿ ಅನೇಕ ಹೇಳಿ ಅಲ್ಲೆಲೂಯ ಬಿಡಯ್ಯ. ಅನೇಕ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನಡೆಸಿ ನನ್ನ ಶಕ್ತಿಯನ್ನು ತೋರಿಸುವೆನು. ಯಾರ ಮೂಲಕ? ನಮ್ಮ ಮೂಲಕ. ಯಾರ ಮೂಲಕ ರೇ? ನಮ್ಮ ಮೂಲಕ. ಅದಕ್ಕೆ ಸೇವೆ ಮಾಡಿ ಹೋಗಿ ಅನ್ಯ ಜನಗಳ ಮಧ್ಯದಲ್ಲಿ ನಿಲ್ಲಿ. ಯೇಸುವಿನ ನಾಮನ ಉಪಯೋಗಿಸಿ ದುರಾತ್ಮನ ಶಕ್ತಿಗಳು ಹೊರಗಡೆ ಬರುತ್ತೆ. ಅನ್ಯ ಕಣ್ಣುಗಳು ಅದನ್ನು ನೋಡುತ್ತೆ. ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಮನೆಗಳಲ್ಲಿ ಇರಬೇಡಿ. ಹೋಗಿ ಅನ್ಯ ಜನಗಳ ಮಧ್ಯದಲ್ಲಿ ಹೋಗಿ, ಅವರ ಮನೆಗಳಿಗೆ ಹೋಗಿ ಯೇಸುವಿನ ನಾಮದಲ್ಲಿ ಸುಮ್ಮನೆ ಒಂದು ಆರಾಧನೆ ಆರಂಭಿಸಿ. ನಿಮಗೆ ಗೊತ್ತಿರುವ ರಾಗದಲ್ಲಿ ಯೇಸುವೇ ಒಳ್ಳೆಯವನು, ಯೇಸುವೇ ನೀನು ಎಷ್ಟು ಒಳ್ಳೆಯವನು. ನೀವು ಆಡುವಾಗಲೇ ದೇವರ ಶಕ್ತಿ, ಆತ್ಮನ ಶಕ್ತಿ ನಿಮ್ಮೊಳಗಡೆ ಬರಲಿಲ್ಲ. ಅವನೊಂಥರ ಬಾರಿಸ್ತಾ ಇದ್ದ, ನೀವೊಂಥರ ಕೈ ತಟ್ತಾ ಇದ್ದೀರಿ. ಯೇಸುವಿನ ನಾಮದಲ್ಲಿ ದೇವರ ಶಕ್ತಿನ ದೇವರು ನಮ್ಮ ಮೂಲಕ ತೋರಿಸುವಾಗ ಅಲ್ಲಿರುವ ಜನರ ಕಣ್ಣುಗಳು ತೆರೆಯಲ್ಪಡುತ್ತೆ. ಇವರು ಆರಾಧನೆ ಮಾಡುವ ದೇವರೇ ನಿಜವಾದ ದೇವರು. ಅರ್ಥ ಆಗಲಿಲ್ಲ ಯಾರೊಟ್ಟಿಗೆ ಕರ್ತನು ಮಾತನಾಡುತ್ತಾ ಇದ್ದಾನೋ? ಕರ್ತನು ತನ್ನ ಶಕ್ತಿಯನ್ನು ತೋರಿಸುವ ದೇವರು. ತೋರಿಸ್ಬೇಕು. ಅದಕ್ಕೆ ಹೋಗ್ಬೇಕು. ನಾವು ಸುವಾರ್ತೆ ಸಾರೋದಕ್ಕೆ ಹೋಗ್ಬೇಕು, ಸೇವೆ ಮಾಡೋದಕ್ಕೆ ಹೋಗ್ಬೇಕು. ಇಲ್ಲಾಂದ್ರೆ ಯಾರು ನೋಡ್ತಾರೆ ಶಕ್ತಿ? ನೀವು ನಿಮ್ಮ ಮನೇಲೇ ಇರ್ತೀರಿ, ನಿಮ್ಮ ಮನೆಯಲ್ಲಿರೋರೇ ನಿಮ್ಮನ್ನು ನೋಡ್ತಿರ್ತಾರೆ. ನೀವು ಹೋಗ್ಬೇಕು, ಯಾವುದಾದ್ರೂ ಒಂದು ಗ್ರಾಮಕ್ಕೆ ಹೋಗ್ಬೇಕು, ಯಾವುದಾದ್ರೂ ಒಂದು ಪಟ್ಟಣಕ್ಕೆ ಹೋಗ್ಬೇಕು, ಯಾವುದಾದ್ರೂ ಒಂದು ಮನೆಗೆ ಹೋಗ್ಬೇಕು. ಕರ್ತನೆ ನಿನ್ನ ಶಕ್ತಿ ಇವರೆಲ್ಲರೂ ನೋಡಬೇಕಪ್ಪ, ನಿನ್ನ ಶಕ್ತಿ ಇವರೆಲ್ಲರೂ ನೋಡುವಂತೆ ಅದ್ಭುತಗಳನ್ನು ಮಾಡಪ್ಪ. ರೋಗಿಗಳೆಲ್ಲಾದರೂ ಇರುವುದಾದರೆ ಆ ರೋಗಿಗಳನ್ನ ಹುಡುಕೊಂಡು ಹೋಗಿ. ಪಾಸ್ಟರ್ಗಳನ್ನ ಕರಿಬೇಡಿ, ನೀವೇ ಪಾಸ್ಟರ್ಗಳು, ನೀವೇ ಸೇವಕರು. ನಿಮ್ಮ ಮೇಲೆ ಅಂತ್ಯಕಾಲದ ಆಶೀರ್ವಾದ ಇದೆ, ನಿಮ್ಮ ಮೇಲೆ ಅಂತ್ಯಕಾಲದ ಅಭಿಷೇಕ ಇದೆ. ನೀವು ಕೂತಿರೋದು ನೋಡಿದ್ರೆ ತುಂಬ ಒಂಥರ ಏನೋ ಸ್ವಿಚ್ ಹಾಕಿ ಆನ್ ಮಾಡಬೇಕು ನಿಮ್ಮನ್ನು. ನೀವೇ ಅಂತ್ಯಕಾಲದ ಅಭಿಷಕ್ತರುಗಳು. ಯೇಸುವಿನ ನಾಮದಲ್ಲಿ ನೀವು ಹೋಗಿ ಅದ್ಭುತಗಳನ್ನ ಅನ್ಯ ಜನಗಳು ನೋಡುವಂತೆ ದೇವರು ತನ್ನ ಶಕ್ತಿಯನ್ನು ನಿಮ್ಮ ಮೂಲಕ ತೋರಿಸುವುದಕ್ಕೆ ಹೋಗುತ್ತಾನೆ. ಕೀರ್ತನೆಗಳು 65ನೇ ಕೀರ್ತನೆ 5ನೇ ವಾಕ್ಯ. ನಮ್ಮ ರಕ್ಷಕನಾದ ದೇವರೇ, ನೀನು ಭಯಂಕರ ಮಹತ್ಕಾರ್ಯಗಳನ್ನು ನಡೆಸಿ. ನೋಡಿ, ನಮ್ಮ ದೇವರು ಭಯಂಕರ. ನಿಮ್ ಬಾಯಲ್ಲಿ ಬರ್ಬೇಕು ಅಂತಾನೆ, ಭಯಂಕರ ಮಹತ್ಕಾರ್ಯ. ಯೋಚಿಸಿ ಮನೆಗಳಲ್ಲಿ ಕೂತ್ಕೊಂಡು, ಹೆಂಗಪ್ಪ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ನಿಮ್ಮ ಆಲೋಚನೆಗಳಲ್ಲಿ 2026 ಮುಂದುವರಿಬೇಡಿ. ನಿಮ್ಮ ತೀರ್ಮಾನಗಳಲ್ಲಿ 2026ನ ನುಕ್ಕೊಂಡು ಹೋಗ್ಬೇಡಿ.
ಕರ್ತನ ಇಷ್ಟಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿ, ಕರ್ತನ ಆಲೋಚನೆಗಳಿಗೆ ನಿಮ್ಮನ್ನು ಒಪ್ಪಿಸಿಕೊಡಿ. ನಿಮ್ಮ ತೀರ್ಮಾನಗಳನ್ನ ಬದಲಾಯಿಸಿ, ನಿಮ್ಮ ಯೋಚನೆಗಳನ್ನ ಬದಲಾಯಿಸಿ. ಅರ್ಥ ಆಗಲಿಲ್ಲ, ಕೈಗಳನ್ನು ತಟ್ಟಿ. ನೀನು ಭಯಂಕರ ಕಾರ್ಯಗಳನ್ನು ನಡೆಸುವ ದೇವರು. ಮನೆಗಳಲ್ಲಿ ರಕ್ಷಣೆಗಳಾಗ್ಲಿಲ್ವಾ? ಹೇಳ್ಬೇಕು, ಯೇಸುವಿನ ನಾಮದಲ್ಲಿ ನೀವು ಮಾತಾಡಬೇಕು. ಮನೆಗಳಲ್ಲಿ ಇದುವರೆಗೂ ಅದ್ಭುತಗಳು ನಡೀಲಿಲ್ವಾ? ನೀವು ಯೇಸುವಿನ ನಾಮದಲ್ಲಿ ಕರ್ತನೇ ನೀನು ಭಯಂಕರವಾದ ಅದ್ಭುತ ಕಾರ್ಯಗಳನ್ನು ನಡೆಸಿ ನಿನ್ನ ಬಿಡುಗಡೆ ಮಾಡುವ ದೇವರು, ನಿನ್ನ ರಕ್ಷಿಸುವ ದೇವರು, ಈ ಅಂಧಕಾರದ ಶಕ್ತಿಗಳಿಂದ ಬಿಡುಗಡೆ ಮಾಡಿ ನನ್ನ ಜನರನ್ನು ಬಿಡುಗಡೆ ಮಾಡುವ ದೇವರು ಹೇಳುವುದಕ್ಕೆ ನಿಮ್ಮ ಬಾಯಲ್ಲಿ ಅಧಿಕಾರ ಚಲಾಯಿಸಬೇಕು ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಭಕ್ತರಿಗೆ ಗೊತ್ತಿತ್ತು ದೇವರು ಎಂಥವನು, ಗೊತ್ತಾಗಬೇಕು ನಮ್ಮ ದೇವರು ಎಂಥವನು, ತಿಳ್ಕೊಂಡಿರ್ಬೇಕು ನಮ್ಮ ದೇವರು. ಸಾಧಾರಣವಾಗಿ ಬಂದು ಸಾಧಾರಣವಾಗಿ ಹೋಗ್ಬಾರ್ದು. ನೀವು ಕುತ್ಕೊಂಡು ದೇವರ ಪಾದದಲ್ಲಿ ಯಾವಾಗಲೂ ನಿನ್ನ ಅದ್ಭುತ ಸ್ವರೂಪನ ಹೇಳ್ತಾ ಇರಬೇಕು. ನಿನ್ನ ಅದ್ಭುತಗಳನ್ನು, ಪರಾಕ್ರಮಗಳನ್ನು ನಡೆಸಿದ ದೇವರು. ಮೋಶೆಯನ್ನು ಕೊಂಡು ಕರ್ತನೆ ನೀನು ದೊಡ್ಡ ಕಾರ್ಯಗಳನ್ನು ಮಾಡಿದೆ, ನನ್ನ ಮೂಲಕ ನನ್ನನ್ನು ಕೊಂಡು ಕರ್ತನೆ ನೀನು ದೊಡ್ಡ ಕಾರ್ಯಗಳನ್ನು ನೆರವೇರಿಸುವುದಕ್ಕೆ ಶಕ್ತನಾಗಿದೆಯ ದೇವರೇ. ಹಲ್ಲೆಲೂಯಾ. ಎರಡು ಕೈಗಳನ್ನು ಪರಲೋಕದ ಕಡೆಗೆ ಎತ್ತಿ, ಅಲ್ಲಿ ಇಲ್ಲಿನೋ ಎರಡು ಕೈಗಳನ್ನು ಪರಲೋಕದ ಕಡೆಗೆ ಎತ್ತಿ. ಹಲ್ಲೆಲೂಯಾ. ಮೀಕಾ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 15ನೇ ವಾಕ್ಯ. ಮೀಕಾ ಪ್ರವಾದನೆ ಗ್ರಂಥ 7:15ನೇ ವಾಕ್ಯ. ಬೇಗ. ನೀನು ಐಗುಪ್ತ ದೇಶದೊಳಗಿಂದ ಪಾರಾಗಿ ಬಂದ ಕಾಲದಲ್ಲಿ ನಾನು ತೋರಿಸಿದಂತೆ ಅದ್ಭುತಗಳನ್ನು ತೋರಿಸುವೆನು. ಹಂಗಂತೆ ತೋರಿಸುವೆನು. ಏನಂತೆ? ಅದ್ಭುತಗಳನ್ನು ತೋರಿಸುವೆನು. ಅದ್ಭುತಗಳನ್ನು ನೋಡಬೇಕು. ತೋರ್ಸಪ್ಪ. ನಡೀದಿರೋ ಕಾರ್ಯಗಳು ನಡಿಬೇಕು, ನೆರವೇರದೇ ಇರೋ ಕಾರ್ಯಗಳು ನೆರವೇರಬೇಕು. ಎಲ್ಲಿ? ನಿಮ್ಮ ಜೀವನದಲ್ಲಿ, ಎಲ್ಲಿ? ನಿಮ್ಮ ಮನೆಗಳಲ್ಲಿ, ಎಲ್ಲಿ? ನಿಮ್ಮ ಆತ್ಮಿಕ ಜೀವನದಲ್ಲಿ, ನೀವು ಮಾಡುವ ಸೇವೆಗಳಲ್ಲಿ. 2026 ಎಲ್ಲ ಅದ್ಭುತಗಳನ್ನ ನೋಡೋದಕ್ಕೆ ನಡೆದಾಡಬೇಕು. ಬೀದಿಗಳಲ್ಲಿ, ಮನೆಗಳಲ್ಲಿ, ಸಭೆಗಳಿಗೆ ಅದಕ್ಕೆ ಬರಬೇಕು. ಅದ್ಭುತ ನೋಡ್ಬೇಕಪ್ಪ. ನೀನು ಅದ್ಭುತನ ತೋರಿಸ್ತೀನಿ ಅಂತ ಹೇಳಿದೆಯಲ್ಲ, ನನ್ನ ಕಣ್ಣುಗಳು ಆರಾಧನೆಗೆ ಬರುವಾಗಲೇ ಮಾತಾಡ್ಕೊಂಡು ಬರ್ಬೇಕು. ಏಸಪ್ಪ ಇವತ್ತು ಅದ್ಭುತ ನೋಡಬೇಕು, ನನ್ನ ಜೀವನ ಬದಲಾಗಬೇಕು, ನನ್ನ ಸ್ಥಿತಿ ಬದಲಾಗಬೇಕು. ನೀನು ಆಮೇಲೆ ಹೇಳುವಾಗಲೇ ನಿನ್ನಲ್ಲಿ ಏನು ಜೀವ ಚಲಿಸ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಅದ್ಭುತಗಳನ್ನ ತೋರಿಸ್ತೀನಿ ಅಂತ ಹೇಳಿದೆಯಪ್ಪ, ನಾನು ಅದ್ಭುತನ ನೋಡಬೇಕು. ಏನಿಲ್ವೋ ಅದು ಉಂಟಾಗ್ಬಿಡ್ಬೇಕು. ಅಬ್ರಹಾಮನಿಗೊಂದು ಚೆನ್ನಾಗಿ ಗೊತ್ತಿತ್ತು. ಅಬ್ರಹಾಮನ ದೇವರು ಕರೆಯುವಾಗಲೇ ಅಬ್ರಹಾಮನಿಗೊಂದು ಗೊತ್ತಿತ್ತು, ಆತನು ಇಲ್ಲದೆ ಇರುವುದನ್ನು ಇರುವಾಗ. ನಾನು ಹೇಳುವಾಗಲೇ ನಿಮ್ಮ ಬಾಯಲ್ಲಿ ಆ ದೇವರ ಆಶೀರ್ವಾದ ಬರಬೇಕು. ಇಲ್ಲದೆ ಇರುವುದನ್ನು ಇರುವ ಹಾಗೆ ಸೃಷ್ಟಿ ಮಾಡಿ ಕೊಡುವ ದೇವರು. ಆಲಯಕ್ಕೆ ಬರುವಾಗಲೇ ಗೊತ್ತಿರ್ಬೇಕು. ಅಲ್ಲಿಂದನೇ ಹತ್ಕೊಂಡು ಬಂದು ಇಲ್ಲಿಂದ ಹತ್ಕೊಂಡೇ ಹೋಗ್ಬಾರ್ದು. ಅಲ್ಲಿಂದ ನಂಬಿಕೆಯಿಂದ ಬರಬೇಕು. ನನ್ನ ಪ್ರಾರ್ಥನೆಗೆ ಇವತ್ತು ಉತ್ತರ ಬರುತ್ತೆ. ನನ್ನ ಅದ್ಭುತಗಳನ್ನು ನೋಡುವುದಕ್ಕೆ ಹೋಗುತ್ತೇನೆ. ನನ್ನ ಪ್ರಾರ್ಥನೆಗಳನ್ನು ದೇವರು ಕೇಳಿ ನನಗೆ ಉತ್ತರಗಳನ್ನು ಕಳಿಸಿದ್ದಾನೆ. ನಾನು ಹೋಗಿ ಬರುವಾಗ ಬಿಡುಗಡೆಯೊಂದಿಗೆ ಬರುತ್ತೇನೆ. ನಾನು ಅದ್ಭುತಗಳನ್ನು ನೋಡುವುದಕ್ಕೆ ಹೋಗುತ್ತೇನೆ. ಯೇಸುವಿನ ನಾಮದಲ್ಲಿ ಅದ್ಭುತ ಸ್ವರೂಪನು ಹೇಳಬೇಕು. ಅದ್ಭುತ ಸ್ವರೂಪನು. ನಾನು ಆರಾಧಿಸುವ ದೇವರು ಅದ್ಭುತಗಳನ್ನು ಮಾಡುವ ದೇವರು, ಇಲ್ಲದೆ ಇರುವುದನ್ನು ಉಂಟು ಮಾಡುವ ದೇವರು. ಮನೆ ಇಲ್ಲ, ಕೆಲಸ ಇಲ್ಲ ಹೇಳ್ಕೊಂಡಿರಬಾರ್ದು. ನನಗೋಸ್ಕರ ದೇವರು ಅದ್ಭುತಗಳನ್ನು ಮಾಡುವುದಕ್ಕೆ ಹೋಗುತ್ತೆ. ಇಲ್ಲದೆ ಇರುವುದು ನನ್ನನ್ನು ಹುಡುಕಿಕೊಂಡು ಬರುತ್ತೆ. ಇಲ್ಲದೆ ಇರುವುದು ನನ್ನನ್ನು ಹುಡುಕಿಕೊಂಡು ಬರುತ್ತೆ. ನಿಮ್ಮ ಬಾಯಲ್ಲಿ ಬರುತ್ತೆ. ಇಲ್ಲದೆ ಇರುವುದು ನನ್ನನ್ನು ಹುಡುಕಿ ಬರುತ್ತೆ ಯೇಸುವಿನ ನಾಮದಲ್ಲಿ. ಯಾಕೆ? ಆತನು ವಾಗ್ದಾನ ಮಾಡಿದ್ದಾನೆ, ನಾನು ಅದ್ಭುತಗಳನ್ನು ತೋರಿಸುವೆನು. ಇದೆಲ್ಲವೂ ತಪ್ಪದೆ ಕುಟುಂಬಗಳಲ್ಲಿ, ಸಭೆಗಳಲ್ಲಿ, ದೇವ ಮಕ್ಕಳಲ್ಲಿ, ಸೇವಕರಲ್ಲಿ, ಸೇವಕಿಯರಲ್ಲಿ ಇದೆಲ್ಲವೂ ನೆರವೇರುವಂತ ಆಶೀರ್ವಾದಗಳು ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಕೀರ್ತನೆಗಳು 103 7ನೇ ವಾಕ್ಯ. ಕೀರ್ತನೆಗಳು 103 7ನೇ ವಾಕ್ಯ. 103 7ನೇ ವಾಕ್ಯ. ಆತನು ಮೋಶೆಗೆ ತನ್ನ ಮಾರ್ಗವನ್ನು ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ಆತನ ಮಾರ್ಗ ಇಲ್ಲದೆ ಇರುವ ಮಾರ್ಗಗಳನ್ನು ದೇವರು ನಮಗೆ ತೋರಿಸಿ, ನೋಡದೇ ಇರುವ, ಹೋಗದೇ ಇರುವ ಮಾರ್ಗಗಳನ್ನು ಕರ್ತನು ನಮಗೆ ತೋರಿಸಿ, ಮೋಶೆ ಈ ಮಾರ್ಗದಲ್ಲಿ ನಡೆ, ಈ ಮಾರ್ಗದಲ್ಲಿ ನಿನ್ನ ಜನರನ್ನು ನಡೆಸು, ಈ ಮಾರ್ಗದಲ್ಲಿ ನಾನು ನಿನ್ನ ಸಂಗಡ ಬರುತ್ತೇನೆ, ನಾನು ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ ನಿನ್ನ ಜೊತೆಯಲ್ಲಿ ಬರುತ್ತೇನೆ. ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ಕೃತ್ಯಗಳು, ಅದ್ಭುತಗಳು, ಆತನ ಕಾರ್ಯಗಳು,
ಆತನು ಮಾಡುವಂಥ ಕೆಲಸಗಳು ಪ್ರಕಟಿಸಿದನು. ಅದನ್ನೇ ಹೇಳ್ತಿದ್ದಾನೆ 2026 ಏನ್ ನಡೆಯೋದಕ್ಕೆ ಹೋಗುತ್ತೆ? ಅದ್ಭುತ ಸ್ವರೂಪನು. ಇದುವರೆಗೂ ಯಾರು ನೋಡದೇ ಇರುವಂತ ಮಹತ್ ಕಾರ್ಯಗಳು, ಇದುವರೆಗೂ ಜನಾಂಗಗಳಲ್ಲಿ ನಡೆಯದೇ ಇರುವಂತ ಕಾರ್ಯಗಳು ಕರ್ತನು ನಿನ್ನ ಜನರೆಲ್ಲರೂ ನೋಡುವ ಹಾಗೆ ನಾನು ಯೇಸುವಿನ ನಾಮದಲ್ಲಿ ಹೇಳ್ತಾ ಇದ್ದೇನೆ, ನಾನು ಮಾಡುತ್ತೇನೆ, ನಾನು ನೆರವೇರಿಸುತ್ತೇನೆ. ಪ್ರಕಟಿಸಿದನು. ಇವಾಗ ಪ್ರಕಟವಾಗ್ತಾ ಇದೆ ದೇವರ ಅದ್ಭುತ ಕಾರ್ಯಗಳು. ಏನೆಲ್ಲ ದೇವರು ಮಾಡೋದಕ್ಕಾಗ್ತಾರೆ. ಹಲ್ಲೆಲೂಯಾ. ಕಷ್ಟಗಳು ಬರುವಾಗ ಸೋತೋಗಿ ಕೂತ್ ಬಿಡಬಾರ್ದು. ನಾನು ಆಗಲೇ ಹೇಳಿದ್ನಲ್ಲ, ಗಂಡ ಹೆಂಡತಿ ಸೋತೋಗಿ ಹೋಗ್ಲಿ ದೇವರೇ ನಿಮಗೆ ಸ್ತೋತ್ರಪ್ಪ, ನಮಗೇನು ಮಕ್ಕಳಾಗೋದಿಲ್ಲಪ್ಪ, ಡಾಕ್ಟ್ರುಗಳು ಹೇಳ್ಬಿಟ್ರಪ್ಪ, ಹಾಂ ಹಂಗೆ ನಂಬಿಕೆ ಕಳ್ಕೊಂಡು ಇದ್ಬಿಟ್ಟಿದ್ರೆ ಒಬ್ರನ್ನೊಬ್ರು ನೋಡುವಾಗ ದುಃಖ ಪಟ್ಕೊಂಡು ಕಣ್ಣೀರು ಸುರಿಸ್ಕೊಂಡು ಹಾಂ ಜನಗಳು ನೋಡುವಾಗ ಸೋಡ್ ಮುಖ ಹಾಕ್ಕೊಂಡು ಓಡಾಡ್ಕೊಂಡು ಇದ್ದಿರ್ಬೋದಾಗಿತ್ತು. ಇಲ್ಲ ಇಲ್ಲ, ನಂಬಿಕೆ ನನ್ನ ದೇವರು, ಜೀವಿಸುವ ದೇವರು, ನನ್ನ ದೇವರು ಜೀವವುಳ್ಳ ದೇವರು, ನನ್ನ ದೇವರು ಮಹತ್ ಕಾರ್ಯಗಳನ್ನು ಮಾಡುವ ದೇವರು. ನನ್ನ ದೇವರಿಗೆ ಅಸಾಧ್ಯವಾದುದು ಒಂದೂ ಇಲ್ಲ. ನನ್ನ ದೇವರಿಗೆ ಎಲ್ಲವೂ ಸಾಧ್ಯ. ಹಲ್ಲೆಲೂಯಾ. ಆ ನಂಬಿಕೆ ನಿಮ್ಮೊಳಗಡೆ ಬಂದ್ಬಿಟ್ರೆ ಈ ವರ್ಷ ನೀವು ಕಳೆದ ವರ್ಷಗಳಲ್ಲಿ ಏನೆಲ್ಲ ಹೊಂದದೆ ನೋಡದೆ ಇದ್ರು 2026 ಈ ಮೊದಲನೇ ದಿವಸ ಮೊದಲುಗೊಂಡು ವರ್ಷ ಮುಗಿಯೋದ್ರೊಳಗಡೆ ನೀವು ಹೇಳ್ತೀರಿ, ಮನೆ ಇಲ್ಲ, ಮನೆ ಕಟ್ಟಿರ್ತೀರಿ, ಕೆಲಸಗಳಿಲ್ಲ, ಹೊಸ ಹೊಸ ಕೆಲಸಗಳಲ್ಲಿ ನೀವು ನಿಂತಿರ್ತೀರಿ. ನೀವು ಹೋಗದೇ ಇರುವ ಮಾರ್ಗಗಳಲ್ಲಿ ಕರ್ತನು ನಿಮ್ಮನ್ನು ನಡೆಸುವುದಕ್ಕೆ ಹೋಗುತ್ತಾನೆ. ಇದೇ ಮಾರ್ಗ, ಇದೇ ಮಾರ್ಗದಲ್ಲಿ ನಾನು ನಿನ್ನನ್ನು ನಡೆಸುತ್ತೇನೆ, ಇದೇ ನಿನಗೆ ನಾನು ಇಟ್ಟಿರುವ ಆಶೀರ್ವಾದದ ಮಾರ್ಗ. ಕರ್ತನು ತನ್ನ ಶಬ್ದವನ್ನು ನಿಮಗೆ ಪ್ರಕಟಿಸಿ ಇದೇ ಮಾರ್ಗ ಎಂದು ಆ ಮಾರ್ಗದಲ್ಲಿ ನಡೆಸಿ ಕರ್ತನು ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ಹೋಗುತ್ತಾನೆ. ಯಾರಿಗೆ ಸಂತೋಷ ಇದೆ ಅವರ ಕೈಗಳನ್ನು ತಟ್ಟಿ ಪರಲೋಕದ ದೇವರನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಅಲ್ಲಿ ನಿಮ್ಮ ಎರಡು ಕೈಗಳನ್ನ ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ನಂಬಿಕೆ ಬಿಡಬೇಡಿ, ನಂಬಿಕೆ ಉಳ್ಳವರಾಗಿರ್ರಿ. ಸೋಲುಗಳು ಬರಲಿ, ಸೈತಾನನ್ನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಬರಲಿ, ಅಲ್ಲಿ ಏನಾದರೂ ಉತ್ಪತ್ತಿ ಆಗಬೇಕಾದ್ರೆ ನಿಮ್ಮ ನಂಬಿಕೆ ದೊಡ್ಡದು, ನಿಮ್ಮ ನಂಬಿಕೆ ದೊಡ್ಡದು. ಅರ್ಥ ಆಗಲಿಲ್ಲ. ಮರಿಯಳಿಗೊಂದು ನಂಬಿಕೆ ಇತ್ತು, ಮರಿಯಳಿಗೊಂದು ನಂಬಿಕೆ ಇತ್ತು. ಕ್ರಿಸ್ತನು ಅದ್ಭುತಗಳನ್ನು ಮಾಡುವ ದೇವರು. ದ್ರಾಕ್ಷಾರಸ ಮುಗಿದೋಗಿದೆ, ಆದರೆ ಮರಿಯಳಿಗೆ ಮಾತ್ರ ಗೊತ್ತಿತ್ತು ಯೇಸು ಇಲ್ಲದೆ ಇರುವುದನ್ನು ಇರುವ ಹಾಗೆ. ಮರಿಯಳಿಗೆ ಗೊತ್ತಿತ್ತು. ಇಲ್ಲಿ ಕೂತಿರುವ ದೇವ ಮಕ್ಕಳಿಗೆ ಗೊತ್ತಿರಬೇಕು, ಇಲ್ಲ ಅನ್ನುವ ಜಾಗದಲ್ಲಿ ದೇವರು ಇಲ್ಲದೆ ಇರುವುದನ್ನು. ಯಾರೋ ಇದ್ದೀರಿ ಇಲ್ಲ ಅನ್ನುವ ಸ್ಥಳದಲ್ಲಿ, ಇಲ್ಲ ಅನ್ನುವ ಸ್ಥಳದಲ್ಲಿ ನೀವು ಕೂಗಿ ಹೇಳ್ಬೇಕಪ್ಪ, ಅದ್ಭುತ ಮಾಡಪ್ಪ, ಅದ್ಭುತ ಮಾಡಪ್ಪ, ಅದ್ಭುತ ಮಾಡಪ್ಪ. ಅರ್ಥ ಆಗಲಿಲ್ಲ, 4 ಸರಿ ಹೇಳ್ಬಿಟ್ಟು ಅದ್ಭುತ ಮಾಡಪ್ಪ, ಅದ್ಭುತ ಮಾಡಪ್ಪ. ಯೇಸುನ ನೋಡಿ ಹೇಳಿ, ಅದ್ಭುತ ಮಾಡಪ್ಪ, ನೀನು ಅದ್ಭುತ ಮಾಡಪ್ಪ, ನಿನ್ನ ಅದ್ಭುತಗಳನ್ನು ನನಗೂ ನೋಡಬೇಕಪ್ಪ, ನಿನ್ನ ಶಕ್ತಿಯನ್ನು ನಾನು ಅನೇಕರಿಗೆ ತೋರಿಸಬೇಕಪ್ಪ. ಏಸಪ್ಪ, ನಾನು ಸಾಧಾರಣವಾಗಿರಬಾರ್ದಪ್ಪ. ಹೇಳು ಹೇಳು ಹೇಳು, ನಾನು ಸಾಧಾರಣವಾಗಿರಬಾರ್ದಪ್ಪ, ನನ್ನ ಮೂಲಕ ಅದ್ಭುತ ಕಾರ್ಯಗಳು ನಡಿಬೇಕಪ್ಪ. ನೀವು ಹೇಳುವಾಗಲೇ ನಿಮ್ಮ ಮನೆಗಳಲ್ಲಿ, ನಿಮ್ಮ ಅಕ್ಕಪಕ್ಕಗಳಲ್ಲಿ, ನಿಮ್ಮ ಜಾತಿ ಜನಗಳಲ್ಲಿ ನಿಮ್ಮನ್ನು ಕರೆದು ಪ್ರಾರ್ಥನೆ ಮಾಡುವಾಗಲೇ ಶಕ್ತಿ ಅಲ್ಲಿ ಚಲಿಸುವಾಗ ಜನಗಳು ರಕ್ಷಣೆಗೊಂಡು ಬಿಡುಗಡೆಯಾಗಿ ಕೈಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸೋಣ.